ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ದೇವರ ದುಡ್ಡನ್ನು ರಕ್ಷಿಸೋದಕ್ಕೂ ಕೂಡ ಈಗ ಕ್ಯಾಮ್ರಾ ಕಣ್ಣು ಬೇಕಿದೆ. ಹುಂಡಿ ಹಣಕ್ಕೆ ಹೈಟೆಕ್ ಭದ್ರತೆ, ಅದಕ್ಕಾಗಿ 19 SOPಗಳು. ಅಂದರೆ ಕಂದಾಯ ಇಲಾಖೆಯ ಸುತ್ತೋಲೆಯಲ್ಲಿ ಹಾಗಿದ್ರೆ ಏನೇನಿದೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಕೇಳಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ಆಯ್ತಲ್ಲ ದೇಣಿಗೆ ಕಳ್ಳತನ, ಅದರ ಜೊತೆಗೆ ನಮ್ಮ ರಾಜ್ಯದ ದೇಗುಲಗಳಲ್ಲೂ ಕಳ್ಳರ ಕರಾಮತ್ತಾಗಿದೆ ಅನ್ನುವಂಥ ಆರೋಪ ಕೇಳಿಬಂತು. ಹಾಗಾಗಿಯೇ ಕಂದಾಯ ಇಲಾಖೆ ಒಂದು ಸುತ್ತೋಲೆಯನ್ನು ಪ್ರಕಟಗೊಳಿಸಿದೆ. ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯ ದೇವಾಲಯಗಳಲ್ಲಿ ಹುಂಡಿ ಕಳ್ಳದಂತಹ ಕೃತ್ಯಗಳನ್ನು ತಡೆಯೋದಕ್ಕೆ ಅಂತ ಹೇಳಿ ಎಲ್ಲ ದೇವಾಲಯಗಳ ಸೂಕ್ತ ಜಾಗದಲ್ಲಿ 4 ದಿಕ್ಕಿನಿಂದ ಕಾಣುವಂತೆ CCTV ವೆಬ್ ಕ್ಯಾಮೆರಾ ಅಳವಡಿಕೆ ಕಡ್ಡಾಯಗೊಳಿಸಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ದೇವಾಲಯದ ಹುಂಡಿ, ಚಿನ್ನ, ಬೆಳ್ಳಿ ವಸ್ತುಗಳು ಎಲ್ಲದರ ಭದ್ರತೆ, ಪಾರದರ್ಶಕತೆ ಹಾಗೂ ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಈ ಹೈಟೆಕ್ ಭದ್ರತೆ ಒದಗಿಸೋದಕ್ಕೆ 19 ಸೂಚನೆ ಒಳಗೊಂಡ ಮಾರ್ಗಸೂಚಿಯನ್ನು ಅಂದರೆ SOPಯನ್ನು ಪ್ರಕಟ ಮಾಡಿದೆ. ಅದರಲ್ಲಿರುವಂತಹ ಪ್ರಮುಖ ಅಂಶ ಏನು ಅಂತ ನಾವು ನೋಡ್ತಾ ಹೋದರೆ, ದೇವಾಲಯದಲ್ಲಿ ಸೂಕ್ತ ಜಾಗಗಳನ್ನು ಗುರುತಿಸಬೇಕು, ಎಲ್ರಿಗೂ ಕಾಣುವಂತೆ ಹುಂಡಿಗಳನ್ನು ಅಳವಡಿಸಿ ಅದಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. ಜೊತೆಗೆ ಹುಂಡಿಗಳು 4 ದಿಕ್ಕಿನಿಂದ ಕಾಣುವಂತೆ ಅಗತ್ಯವಾದಂತಹ CCTV ವೆಬ್ ಕ್ಯಾಮೆರಾ ಕಡ್ಡಾಯವಾಗಿ ಅಳವಡಿಸಿ ಸರ್ವರ್ನಲ್ಲಿ ಅದನ್ನು ಸಂರಕ್ಷಿಸಬೇಕು. ಈ 4 ದಿಕ್ಕುಗಳಿಂದ ಸ್ಪಷ್ಟವಾಗಿ ಕಾಣುವಂತೆ CCTV ವೆಬ್ ಕ್ಯಾಮೆರಾವನ್ನು ಅಳವಡಿಕೆ ಮಾಡೋದ್ರಿಂದ ಭದ್ರತೆಯಲ್ಲಿ ಯಾವುದೇ ರೀತಿಯ ಬ್ಲೈಂಡ್ ಸ್ಪಾಟ್ಗಳು ಉಳಿಯೋದಿಲ್ಲ, ಕಾಣಿಸುವ ಇಲ್ಲದೆ ಇರುವಂಥ ಜಾಗಗಳು ಯಾವುದೇ ಇರೋದಿಲ್ಲ. ಕೇವಲ CCTV ಮಾತ್ರ ಅಲ್ಲದೆ ವೆಬ್ ಕ್ಯಾಮೆರಾ ಅಂತ ನಿರ್ದಿಷ್ಟವಾಗಿ ಹೇಳಿರೋದ್ರಿಂದ ಇಂಟರ್ನೆಟ್ ಮೂಲಕ ಲೈವ್ ದೃಶ್ಯಗಳನ್ನು ಉನ್ನತಾಧಿಕಾರಿಗಳು ಅಥವಾ ಕಂಟ್ರೋಲ್ ರೂಮ್ನಿಂದ ನೇರವಾಗಿ ವೀಕ್ಷಿಸೋದಕ್ಕೆ ತಾಂತ್ರಿಕವಾಗಿ ಅನುಕೂಲ ಆಗುತ್ತೆ. ಅಂದರೆ ರಿಯಲ್ ಟೈಮ್ ಮಾನಿಟರಿಂಗ್ ಇಲ್ಲಿ ಅವಕಾಶ ಇದೆ. ಜಿಲ್ಲಾಧಿಕಾರಿ ಅಥವಾ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿನ ಮುಜರಾಯಿ ವಿಭಾಗದಲ್ಲಿ ಸದರಿ ಕ್ಯಾಮೆರಾಗಳನ್ನು ಮಾನಿಟರ್ ಮಾಡಲಾಗುತ್ತೆ. ದೇವಾಲಯಗಳಲ್ಲಿ ಹಾಲಿ ಅಳವಡಿಸಿದಾರಲ್ಲ CCTV DVRಗಳು, ಅದರ ಕಳ್ಳತನ ಆಗದಂತೆ, ನಿಷ್ಕ್ರಿಯ ಆಗದಂತೆ, ಧ್ವಂಸ ಮಾಡಲಾಗದಂತೆ ನೋಡ್ಕೊಳ್ಬೇಕಾಗತ್ತೆ. ಕರ್ಪೂರ ಹಚ್ಚಿ ಅದರಿಂದ ಬರುವಂಥ ಕಾರ್ಬನ್ನಿಂದ ಕ್ಯಾಮ್ರಾ ಲೆನ್ಸ್ ಗ್ಲಾಸ್ ಕಾಣದಂತೆ ಮಾಡಿ ಕಳ್ಳತನ ಮಾಡಲಾಗ್ತಾ ಇತ್ತು. ಹಾಗಾಗಿ ಅದನ್ನು ತಡೆಗಟ್ಟು ಹಿತದೃಷ್ಟಿಯಿಂದ ವೆಬ್ CC ಕ್ಯಾಮ್ರಾ ಅಳವಡಿಸಬೇಕು ಅನ್ನುವಂಥ ಸ್ಪಷ್ಟ ಸೂಚನೆ ಕೊಡಲಾಗಿದೆ. ಹಾಗಿದ್ರೆ ಮೇಲ್ವಿಚಾರಣೆ ಹೇಗಿರುತ್ತೆ? ಯಾಕಂದರೆ ಕ್ಯಾಮ್ರಾ ಅಳವಡಿಸ್ಬಿಟ್ರೆ ಆಗಲಿಲ್ಲ, ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗತ್ತೆ. ಧಾರ್ಮಿಕ ದತ್ತಿ ಇಲಾಖೆಯ ಕೇಂದ್ರ ಕಚೇರಿಯ ಸರ್ವರ್ ಅಳವಡಿಸಿ ವೆಬ್ ಕ್ಯಾಮ್ರಾ ಮೂಲಕ ಎಲ್ಲ ದೇವಾಲಯಗಳಲ್ಲಿ ಅಳವಡಿಸಿರುವಂಥ ಈ ಕ್ಯಾಮ್ರಾಗಳಿದೆಯಲ್ಲ, ಅದರ ಮೇಲ್ವಿಚಾರಣೆ ನಡೆಸೋದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. CCTV ಕ್ಯಾಮ್ರಾಗಳ ಸಂಪರ್ಕವನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ಪೊಲೀಸ್ ಅಧೀಕ್ಷಕರು ಮತ್ತು ಪೊಲೀಸ್ ಠಾಣಾ ಕಚೇರಿಗೆ ಸಂಪರ್ಕ ಕಲ್ಪಿಸಿ ಸಂಚಾರ ನಿಯಂತ್ರಣ ಕೊಠಡಿಯಲ್ಲಿರುವಂತೆ ಡ್ಯಾಶ್ ಬೋರ್ಡ್ಗಳ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಹಾಗೆಯೇ ಮತ್ತೊಂದು ಹೊಸ ವಿಚಾರ, ಅದು ಡಿಜಿಟಲ್ ಪಾವತಿಗೆ ಅವಕಾಶ. ಈ ಜೇಬುಗಳ್ಳತನ, ಬಂದಂಥ ಜನ ನಗದು ಕಳ್ಳತನ ಮಾಡೋದು, ಇದೆಲ್ಲ ಕಡಿಮೆ ಮಾಡೋದಕ್ಕೆ ದೇವಾಲಯಗಳಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಹೆಚ್ಚಿನ ಉತ್ತೇಜನ ಕೊಡೋದಕ್ಕೆ QR ಕೋಡ್ ಅಳವಡಿಸಬೇಕು. ಡಿಜಿಟಲ್ ದೇಣಿಗೆ ಮತ್ತು ನಗದು ರಹಿತ ಪಾವತಿಗಳನ್ನು ಸುಗಮಗೊಳಿಸೋದಕ್ಕೆ UPI, QR ಕೋಡ್, ಇತರ ಡಿಜಿಟಲ್ ಪಾವತಿ ಸೌಲಭ್ಯವನ್ನು ನೀಡಬೇಕು. ಹುಂಡಿ ಇರೋ ಕಡೆ ಮಾತ್ರ ಈ QR ಕೋಡನ್ನು ಅಳವಡಿಸಬೇಕು. QR ಕೋಡ್ ದುರ್ಬಳಕೆ ಬಗ್ಗೆ ನಿಗಾ ವಹಿಸಬೇಕು. ಯಾಕಂದರೆ ಯಾರೋ ಅವರವರ ಹಿತದೃಷ್ಟಿಯಿಂದಾಗಿ ಅವ್ರ QR ಕೋಡ್ಗಳನ್ನು ಹಾಕ್ಕೊಳ್ಳುವಂತಹ ದೃಶ್ಯಗಳು ಕೂಡ ನಾವು ನೋಡಿದ್ದೀವಿ. ಅಂಥ ದೃಷ್ಟಾಂತಗಳು ಈ ಅಯೋಧ್ಯೆ ವಿಚಾರದಲ್ಲೇ ನಮಗೆ ಕಣ್ಮುಂದೆ ಬಂದಿದೆ. ಆ ಹಿನ್ನೆಲೆಯಲ್ಲೇ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಲೆಕ್ಕಪತ್ರ ವ್ಯವಸ್ಥೆಯೊಂದಿಗೆ ಸಂಯೋಜಿಸಬೇಕು. ಹುಂಡಿ ಎಣಿಕೆ ದಿನ ಅದನ್ನು ಪ್ರಕಟಿಸಬೇಕು. ಜೊತೆಗೆ ಹುಂಡಿ ಎಣಿಕೆಯಲ್ಲಿ ಕಂದಾಯ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸೋದಕ್ಕೆ ಹುಂಡಿ ಎಣಿಕೆ ದಿನಾಂಕಗಳನ್ನು ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಕ್ಯಾಲೆಂಡರ್ನಲ್ಲಿ ಅದಕ್ಕೊಂದು ದಿನ ಅಂತ ನಿಗದಿ ಮಾಡಬೇಕು. ಹೆಚ್ಚು ದೇಣಿಗೆ ಕಾಣಿಕೆ ಬರುವಂತಹ ದೇವಾಲಯ ಎಲ್ಲಿದೆಯೋ ಅಲ್ಲಿ ವಾರಕ್ಕೊಂದಿನ, ಜೊತೆಗೆ ಈ ಸಾಧಾರಣವಾಗಿ ದೇಣಿಗೆ ಕಾಣಿಕೆ ಬರುವಂತಹ ದೇವಾಲಯಗಳಲ್ಲಿ 2 ವಾರಕ್ಕೊಂದಿನ ಕಡ್ಡಾಯವಾಗಿ ಎಣಿಕೆ ದಿನಾಂಕವನ್ನು ನಿಗದಿ ಮಾಡಬೇಕು. ದಿನಾಂಕವನ್ನು ಮೊದಲೇ ನಿಗದಿಪಡಿಸಿರ್ತಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲೇ ಆಗಬೇಕಾಗತ್ತೆ. ಹುಂಡಿ ಎಣಿಕೆ ಸಂದರ್ಭದಲ್ಲಿ ಸ್ವೀಕೃತವಾಗಬಹುದಾದಂಥ ಚಿನ್ನ, ಬೆಳ್ಳಿ ಎಲ್ಲ ವಸ್ತುಗಳನ್ನು ಅದೇ ಎಣಿಕೆ ದಿನದಂದೇ ಕಡ್ಡಾಯವಾಗಿ ಮೌಲ್ಯಮಾಪನ ಮಾಡಿಸಿ ಅವತ್ತೇ ಸಂಬಂಧಪಟ್ಟ ಜಿಲ್ಲಾ ಅಥವಾ ಉಪಖಜಾನೆಯಲ್ಲಿ ಜಮಾ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಒಟ್ಟಾರೆ ಈ ಕ್ರಮ ಏನಿದೆ, ಅಯೋಧ್ಯೆಯಲ್ಲಾದಂತಹ ಹುಂಡಿ ಕಳ್ಳತನ ಪ್ರಕರಣದಿಂದ ಬಹಳ ದೊಡ್ಡ ಮುಜುಗರವನ್ನು ಅಲ್ಲಿನ ಟ್ರಸ್ಟ್ಗಳು ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಭಕ್ತರಿಗೊಂದು ರೀತಿಯಲ್ಲಿ ಒಂದು ಸಂಕಟ, ನಾವು ಕೊಟ್ಟಂತಹ ದುಡ್ಡು ದೇವರಿಗೆ ತಲುಪ್ತಾ ಇಲ್ಲ, ದೇವರ ಹುಂಡಿಗೆ, ದೇವರ ಕಾರ್ಯಕ್ಕೆ ಬಳಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಭೀತಿ ಆವರಿಸಿದೆ. ಹಾಗಾಗಿಯೇ ಈ ಕ್ರಮ ಏನಿದೆ ಈಗ ಒಟ್ಟಾರೆ ಹುಂಡಿ ಎಣಿಕೆ ಮತ್ತು ಭಕ್ತರ ಕಾಣಿಕೆಗಳ ರಕ್ಷಣೆಯಲ್ಲಿ ಒಂದು ಪಾರದರ್ಶಕತೆಯನ್ನು, ಟ್ರಾನ್ಸ್ಪರೆನ್ಸಿಯನ್ನು ತರುತ್ತೆ. ದುಷ್ಕರ್ಮಿಗಳಲ್ಲಿ ಭಯ ಹುಟ್ಟಿಸೋದಕ್ಕೂ ಕೂಡ ಇದು ಸಹಕಾರಿಯಾಗಲಿದೆ. ನಮಸ್ಕಾರ.